ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಲೋಕಸಭಾ ಚುನಾವಣಾ ಫಲಿತಾಂಶ ಪ್ರಕಟಕ್ಕೂ ಮುನ್ನವೇ ಕರ್ನಾಟಕದಲ್ಲಿ ಆಪರೇಷನ್ ಬಿಗ್ ಬಾಂಬ್ ಸಿಡಿದಿದೆ. ನಿನ್ನೆ ಅಷ್ಟೇ ಮಹಾರಾಷ್ಟ್ರದಲ್ಲಿ ಕರ್ನಾಟಕ ಸರ್ಕಾರದ ಪತನದ ಬಗ್ಗೆ ಭವಿಷ್ಯ ನೋಡಿದ್ರು ಅಲ್ಲಿನ ಸಿಎಂ ಏಕನಾಥ್ ಶಿಂಧೆ. ಸದ್ಯದಲ್ಲೇ ಇಂಥದ್ದೊಂದು ದೊಡ್ಡ ಬೆಳವಣಿಗೆ ಆಗಲಿದೆ ಅಂತ ಹೇಳುವ ಮೂಲಕ, ಯಾಕಂದರೆ ಹಿಂದೆಲ್ಲ ಮಹಾರಾಷ್ಟ್ರದ ನಾಯಕರ ಜೊತೆ, ಗೋವಾದ ಬಿಜೆಪಿ ನಾಯಕರ ಜೊತೆ ಕೈ ಬಿಗ್ ಲೀಡರ್ ಸಂಪರ್ಕದಲ್ಲಿದ್ದಾರೆ ಅನ್ನೋ ಸುದ್ದಿ ಹರಿದಾಡಿತ್ತಲ್ಲ, ಅದಕ್ಕೆ ಪೂರಕವಾಗಿ ಈ ಸ್ಟೇಟ್ಮೆಂಟ್ ಕರ್ನಾಟಕದ ರಾಜಕಾರಣದ ರಹಸ್ಯವನ್ನು ಸಿಡಿಸಿದ್ರು ಏಕನಾಥ್ ಶಿಂಧೆ. ಅದ್ರ ಬೆನ್ನಲ್ಲೇ ರೊಚ್ಚಿಗೆದ್ದಿರೋ ಕೈ ಪಡೆ ಅಸಲಿಗೆ ಆಗ್ತಿರೋದೇ ಬೇರೆ, ಬಿಜೆಪಿಯವರು ಹೇಳ್ಕೊಳ್ತಿರೋದೇ ಬೇರೆ, ಆದರೆ ಅದಕ್ಕೆ ವಿರುದ್ಧ ದಿಕ್ಕಿನಲ್ಲಿ ನೀರು ಹರಿತಿದೆ ಅನ್ನೋದು ಗೊತ್ತಿಲ್ವಾ ಅನ್ನುವ ವಾಗ್ದಾಳಿ ನಡೆಸಿದ್ದು JDSನ ಮತ್ತು ಬಿಜೆಪಿಯ ಸೇರಿ ಎರಡೂ ಪಕ್ಷಗಳಿಂದ ಒಟ್ಟು 20 ಶಾಸಕರು ನಮ್ಮ ಸಂಪರ್ಕದಲ್ಲಿದ್ದಾರೆ, ಅವರು ಕಾಂಗ್ರೆಸ್ ಸೇರುವುದು ಫಿಕ್ಸ್ ಅಂತ MB ಪಾಟೀಲ್ರು ಈಗ ಸ್ಫೋಟಕ ವಿಚಾರವನ್ನು ಇಟ್ಟಿದ್ದಾರೆ. ಬಿಜೆಪಿ ಪಾಪ ಸರ್ಕಾರ ಮಾಡಬೇಕು ಅಂತ ಕನಸು ಕಾಣೋದಾದರೆ ಪಕ್ಷಾಂತರ ನಿಷೇಧ ಕಾಯ್ದೆ ಸಮಸ್ಯೆ ಆಗದಂತೆ 89 ಶಾಸಕರು ನಮ್ಮವ್ರು ಹೋಗಬೇಕಾಗತ್ತೆ. 89 ಜನರನ್ನು ಆಪರೇಟ್ ಮಾಡೋಕೆ ಬಿಜೆಪಿಗೆ ತಾಕತ್ತಿದೆಯಾ? 5, 10, 15, 20 ಅಲ್ಲ, 89 ಜನ ಹೋಗಬೇಕು. ಪಕ್ಷಾಂತರ ನಿಷೇಧ ಕಾಯ್ದೆ ಸಮಸ್ಯೆ ಆಗಬಾರ್ದು ಅಂದರೆ ಅದು ಅಸಾಧ್ಯವಾದ ಮಾತು. ಆದರೆ ಬಿಜೆಪಿ ಅಧಿಕೃತ ಪ್ರತಿಪಕ್ಷ ಸ್ಥಾನವನ್ನೇ ಕಳೆದುಕೊಳ್ಳುವಂಥ ಮುಹೂರ್ತ ಫಿಕ್ಸ್ ಆಗಿದೆ ಅಂತಿದ್ದಾರೆ ಈಗ ಬಿಜೆಪಿಯ ವಿರುದ್ಧ ಕೈ ನಾಯಕರು. ಕಡಿಮೆ ಅಂದ್ರೂ 20 ಜನ ಸೇರ್ಪಡೆಯಾಗ್ತಾರೆ. ಬಹಳಷ್ಟು ಶಾಸಕರು ಸಂಪರ್ಕದಲ್ಲಿದ್ದು, ಕಡಿಮೆ ಅಂದ್ರೂ ಎರಡೂ ಪಕ್ಷಗಳಿಂದ 20 ಶಾಸಕರು ಬಂದು ಎಲೆಕ್ಷನ್ ಮುಗಿತಾ ಇದ್ದ ಹಾಗೆ ಕಾಂಗ್ರೆಸ್ ಬಾವುಟ ಹಿಡಿಯಲಿದ್ದಾರೆ ಅನ್ನೋ ಭವಿಷ್ಯ ನೋಡಿದ್ದಾರೆ. ಸಾಲದು ಅಂತ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ DK ಕ್ಯಾಂಪ್ನ ಕೈ ಶಾಸಕ ರವಿ ಗಾಣಿಕ ಹೇಳ್ತಾ ಇರೋದು, 15 ಜನ JDSನವರು ಮತ್ತು 25 ಜನ ಬಿಜೆಪಿಯವರು ಕಾಂಗ್ರೆಸ್ನ ಸಂಪರ್ಕದಲ್ಲಿದ್ದಾರೆ ಶಾಸಕರು. ಇವರೆಲ್ಲರೂ ಲೋಕಸಭಾ ಚುನಾವಣೆ ಆಗ್ತಾ ಇದ್ದ ಹಾಗೆ ದೊಡ್ಡದೊಂದು ರಾಜಕೀಯ ಸಂಚಲನಕ್ಕೆ ಕಾರಣ ಆಗಲಿದ್ದಾರೆ, ಅಂಥದ್ದೊಂದು ಬೆಳವಣಿಗೆ ನಡೆಯಲಿದೆ ಅನ್ನುವಂಥ ಬಾಣವನ್ನು ಬಿಟ್ಟಿದ್ದಾರೆ ಬಿಜೆಪಿಯ ಕಡೆಗೆ. ಸೊ ಆಪರೇಷನ್ ಗುಮ್ಮ ಆಗಾಗ ಹೊರಗಡೆ ಬಿಡ್ತಾ ಇರುವಂಥ ಕಮಲಕ್ ಪಡೆಗೆ ಕೈ ಕೊಟ್ಟಿರುವ ತಿರುಗೇಟು ಇದು. ನಮ್ಮ ಈ ಭರ್ಜರಿ ಬಹುಮತದ ಸರ್ಕಾರ ಬೀಳಿಸಬೇಕು ಅಂದ್ರೆ ತಲೆ ಕೆಳಗಾಗಿ ನಿಲ್ಲಬೇಕು, ಆದರೆ ವಿರುದ್ಧ ದಿಕ್ಕಿನಲ್ಲಿ ಆಲ್ರೆಡಿ ಶುರುವಾಗಿದೆ. ಓಪನ್ ಆಗಿ ಪಕ್ಷದಿಂದ ಕಾಲು ಹೊರಗಿಟ್ಟವ್ರನ್ನೇ ಉಳಿಸ್ಕೊಳ್ಳೋಕ್ಕಾಗ್ತಿಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಇದೇ ಟೈಮಲ್ಲಿ ಸೋಮಶೇಖರ್ ಮತ್ತು ಹೆಬ್ಬಾರ್ ಬಿಜೆಪಿಯ 2 ಶಾಸಕರು ಅವರು ಆಲ್ರೆಡಿ ಮಾನಸಿಕವಾಗಿ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಚರ್ಚೆಯಾಗಿದೆ. ಇವರಿಬ್ಬರು ಹೋಗಿ DK ಶಿವಕುಮಾರ್ ಜೊತೆ ಮೀಟಿಂಗ್ ನಡೆಸಿರೋದು. ಬಹುಶಃ ಎಲೆಕ್ಷನ್ ಮುಗಿಲಿ, ಅಧಿಕೃತವಾಗಿ ಎಲ್ಲ ನಡೆಯೋದಕ್ಕೆ ಅಂತ ಕಾಯ್ತಿದ್ದಾರೋ ಏನೋ ಗೊತ್ತಿಲ್ಲ. ಬಿಜೆಪಿಯವರು ಕೂಡ ಬಹುತೇಕ ಈ 2 ಶಾಸಕರು ಔಟ್ ಅಂತಾನೆ ಪರಿಗಣಿಸಿದ್ದಾಗಿದೆ ಅಂತ ಅನ್ಸುತ್ತೆ. ಹೈಕಮಾಂಡ್ಗೂ ರಿಪೋರ್ಟ್ ಹೋಗಿರೋ ಬಗ್ಗೆ ಎಲ್ಲ ಸುದ್ದಿಗಳಾಗಿತ್ತು. ಈಗ DK ಜೊತೆ ಮೀಟಿಂಗ್ ಆಗಿರೋದು ಕೂಡ ಇದೇ ಹೊತ್ತಲ್ಲಿ ಗಮನ ಸೆಳೀತಾ ಇದೆ. ಸೊ 20 ಜನ, ಕನಿಷ್ಠ 20 ಜನ ಶಾಸಕರನ್ನ ಕೈ ಸಂಪರ್ಕ ಮಾಡಿದೆಯಾ? ಅಂಥದ್ದೊಂದು ಮೆಗಾ ಆಪರೇಷನ್ಗೆ ಸಾಕ್ಷಿ ಆಗಲಿದೆಯಾ ಕರ್ನಾಟಕ ರಾಜಕಾರಣ? ಕಾದು ನೋಡಬೇಕು. ಬಹುಶಃ ಈ ಎಲೆಕ್ಷನ್ ರಿಸಲ್ಟ್ ಏನಾಗುತ್ತೆ, ಯಾರಿಗೆ ಹೆಚ್ಚು ಸ್ಥಾನಗಳು ಬರುತ್ತೆ ಅನ್ನೋದ್ರ ಮೇಲೆ ನಿರ್ಧಾರ ಆಗಬಹುದು. ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಕರ್ನಾಟಕ ಸರ್ಕಾರ ಪತನದ ಭವಿಷ್ಯ ನೋಡಿದಿರೋ ಏಕನಾಥ್ ಶಿಂಧೆ ಅವರೇ ಸದ್ಯದಲ್ಲೇ ಮಾಜಿ ಆಗ್ತಾರೆ. ಜೂನ್ ತಿಂಗಳ ಕೊನೆಯ ವಾರದಲ್ಲಿ ನೋಡ್ತಾ ಇರಿ. ಅಂಥದ್ದೊಂದು ದೊಡ್ಡ ಬೆಳವಣಿಗೆ ಮಹಾರಾಷ್ಟ್ರ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಲಿದೆ ಅನ್ನುವಂಥ ಬಾಂಬನ್ನು ಸಿಡಿಸಿರೋದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.